स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಮತ್ತು ಶ್ರೀ ನಾಗರಾಜ ಲಂಬು ಅವರು ಕಾಂಗ್ರೆಸ್ ಯುವ ಮುಖಂಡರು, ಶ್ರೀ ವಸಂತ ಹೊನ್ಮೋಡಿ ಅವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ನಡೆಸಿಕೊಡ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ಬಹುಚರ್ಚಿತ ವಿಷಯ RSS ನೋಂದಣಿ ಕುರಿತು ಮತ್ತು ಅದರ ಅಕೌಂಟಬಿಲಿಟಿ ವ್ಯವಹಾರದ ಕುರಿತು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು RSSನ ಮುಖ್ಯಸ್ಥರಿಗೆ ಕೇಳಿದ್ದಾರೆ. RSS ಮುಖ್ಯಸ್ಥರಾದಂಥ ಶ್ರೀ ಮೋಹನ್ ಭಾಗವತ್ ಅವರು, ನಾವು ನೋಂದಣಿ ಮಾಡಿಸೋದಿಲ್ಲ, ಹಿಂದೂ ಧರ್ಮನೇ ನೋಂದಣಿ ಇಲ್ಲ. ಏನು ಅರ್ಥ? ಹಿಂದೂ ಧರ್ಮ ಅಂದ್ರೆ RSS ಅಂದ್ರೆ ಹಿಂದೂ ಧರ್ಮನ? ಏನು ಅರು ಮರು ಹಿಡ್ದಂಗೆ ಕಾಣ್ತದೆ ಅವ್ರಿಗೆ ಒಟ್ಟು. ಯಾಕಂದ್ರೆ ಏನಾಗ್ಬಿಟ್ಟದ, ಇವ್ರು ಆ ಪ್ರಶ್ನೆನೇ ಇಂಥದ್ದು ಕೇಳ್ಯಾರ, ಅವ್ರಿಗೆ ಉತ್ತರಿಸ್ಲಿಕ್ಕೆ ಬರಲಾರ್ದಂಥದ್ದು ಕೇಳ್ಯಾರ, ಅದಕ್ಕೆ ಅವ್ರು ಅರು ಮರು ಹಿಡಿದು ಏನೇನೋ ಮಾತಾಡ್ತಾ ಇದ್ದಾರೆ ಹುಚ್ಚುಚ್ಚರಂಗೆ. RSS ಸಂಘಟನೆ ಬಗ್ಗೆ ಹೇಳೋದಂದ್ರೆ, ಅವರು ಹೊರಗಡೆ ಹೇಳುವುದೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು ರಾಷ್ಟ್ರ ಪ್ರೇಮ ಸಂಘ, ರಾಷ್ಟ್ರ ಉದ್ಧಾರ ಮಾಡುವ ಸಂಘ. ರಾಷ್ಟ್ರ ಉದ್ಧಾರ ಮಾಡುವ ಸಂಘಗಳು ಚಟುವಟಿಕೆ ಏನಿದೆ ದೇಶದಲ್ಲಿ ಇವತ್ತು ನಿಮ್ಮಿಂದರಿಗೆ ಬಿಚ್ಚಿ ಹೇಳ್ಬೇಕಂದ್ರೆ, ಲಾಠಿ ಹಿಡ್ಕೊಂಡು ತಿರುಗಾಡಿ, ಲಾಠಿ ಬೀಸಿ ಅದನ್ನು ಕವಾಯತ್ ಮಾಡಿಸೋದು, ಇದು ರಾಷ್ಟ್ರದ ಯಾವ ಅಭಿವೃದ್ಧಿ ಕೆಲಸ ಮಾಡ್ತದೆ ಈ ಸಿಸ್ಟಮ್? ಹೇಳೋದು ಒಂದು ಬೇರೆ, ಮಾಡೋದು ಒಂದು ಬೇರೆ. ಇವರು ಮಿಲಿಟರಿ ಅವರನ್ನು ಕರೆಸಿ ಬಂದೂಕು ತರಬೇತಿ ಕೊಡಿಸ್ತಾರೆ RSS ಕಾರ್ಯಕರ್ತರನ್ನ. ದುರ್ಗಾವಾಹಿನಿ ಅಂತ ಒಂದು ಘಟಕ ಮಾಡಿದ್ದಾರೆ, ಮಹಿಳಾ ಘಟಕ, ಅದಕ್ಕೆ ಬಂದೂಕು ತರಬೇತಿ ಕೊಡಿಸ್ತಾರೆ. ಇಲ್ಲೇ ಜಮಖಂಡಿಯಲ್ಲಿ ಸುಮಾರು 15 ದಿವಸಗಟ್ಟಲೆ ಬಂದೂಕು ತರಬೇತಿ ಕೊಡಿಸಿದ್ರು. ಮಿಲಿಟರಿ ಇದವರನ್ನು ಕರೆಸಿ ಅಲ್ಲಿ FIR ಆಯಿತು, ಕೇಸ್ ಆಯಿತು, ಅಲ್ಲಿ ಕೆಲವರು ಅರೆಸ್ಟ್ ಆದ್ರು, ಇದೆಲ್ಲ ಆಯಿತು. ಇಡೀ ರಾಷ್ಟ್ರದಲ್ಲಿ ಬಾಂಬು ತಯಾರಿಕೆ ಮಾಡುವಾಗ RSS ಕಾರ್ಯಕರ್ತರ ಮನೆಯಲ್ಲಿ ಅವೆಲ್ಲ ಘಟಕಗಳು ಸಿಕ್ಕು ಎಷ್ಟೋ ಜನ ಅರೆಸ್ಟ್ ಆಗಿದ್ದಾರೆ, ಬಾಂಬ್ಗಳನ್ನು ಹಾಕಿದ್ದಾರೆ. ಪಾಕಿಸ್ತಾನ ಇಂಡಿಯಾ ಓಡಾಡಂತ ಸಂಜೋತಾ ಎಕ್ಸ್ಪ್ರೆಸ್ ಮೇಲೆ ಬಾಂಬ್ ಹಾಕಿ ಅಲ್ಲಿ ಬಹಳಷ್ಟು ಜನ ಸತ್ತು ಹೋದ್ರು. ಅದರಲ್ಲಿ ಇಂದ್ರೇಶ್ ಕುಮಾರ್, ಇವತ್ತೇನು BJPಯ ಮುಖ್ಯಸ್ಥ, ಬಹಳ ದೊಡ್ಡ ಲೀಡರ್ ಇದ್ದಾರೆ, ಅವರು ಅಪರಾಧಿ ಅಂತ ಸಾಬೀತಾಗಿ ಅವರು ಒಳಗೆ ಹೋಗಿ ಬಂದರು. ಆ ಕೇಸೇ ಮುಚ್ಚಿ ಹಾಕಿದ್ರು. ಮುಂದೆ ಹೈದರಾಬಾದ್ನ ಚಾರ್ಮಿನಾರ್ ಹತ್ರ ಬಾಂಬ್ ಸ್ಫೋಟ್ ಮಾಡಿ ಅಲ್ಲಿ ಬಹಳ ಜನ ಸತ್ತರು. ಅದರೊಳಗೆ ಸುನಿಲ್ ಜೋಶಿ ಅನ್ನಂಥವ್ರು ಅರೆಸ್ಟ್ ಆದರು, ಜೈಲ್ದಲ್ಲಿ ಬಿದ್ದರು. ಅದು ಕೇಸ್ ಏನಾಯ್ತು, ಮುಂದೆ ಮುಚ್ಚಿ ಹಾಕಿದ್ರು. ಇತ್ತೀಚೆಗೆ ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಸ್ಫೋಟಿಸಲಿಕ್ಕೆ ಬಾಂಬ್ ಇಟ್ಟಂತ ಅಮೃತ್ ರಾವ್ ಏನಾಯ್ತು, ಇವತ್ತಿಗೆ ಕೇಸ್ ಮುಚ್ಚಿ ಹಾಕಿದ್ರು, ಏನು ಹೊರಗೆ ಬರಲೇ ಇಲ್ಲ. ಆಮೇಲೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಾಗ ಬಾಂಬ್ ಹಾಕಿದ್ರು, ಅಲ್ಲಿ 5-6 ಜನ ಸತ್ತರು. ಅಲ್ಲೊಬ್ಬನಿಗೆ ಯಾವನಿಗೂ ಹಿಡಿದ್ರು. ಅವ ಬುದ್ಧಿಮಾಂದೆ. ಒಂದು ಐಡಿಯಾ ಏನಂದ್ರೆ ಅವ್ರದ್ದು, ಅವ ಸಿಕ್ಕ ಕೂಡಲೇ ಬುದ್ಧಿಮಾಂದೆ ಆಗಿಬಿಡ್ತಾನೆ, ಹುಚ್ಚ ಆಗ್ಬಿಡ್ತಾನೆ. ಅವನ ತಲೆ ಸರಿ ಇಲ್ಲ ಅಂತ ಎಬ್ಬಿಸ್ಬಿಡ್ತಾರೆ. ಅದನ್ನು ಪ್ರಚಾರ ಮಾಡೋದು. ಅಮೃತ್ ರಾವ್ ಮಂಗಳೂರಲ್ಲಿ ಸಿಕ್ಕಿ ಇವತ್ತು ಜೈಲದಲ್ಲಿದ್ದಾನೆ, ಅವನು ಬುದ್ಧಿಮಾಂದೆ ಅಂತ ಹೇಳೋದು. ಯಾರ್ಯಾರು ಆರೋಪಿ ಆಗ್ತಾರೋ ಅವರು ಬುದ್ಧಿಮಾಂದೆ. ಮಿಲಿಟರಿ ಅಧಿಕಾರಿ ಅಂತ ಶ್ರೀಕಾಂತ್ ಪುರೋಹಿತ ಬಾಂಬ್ ತಯಾರಿಕೆ ಘಟಕ ಇಟ್ಕೊಂಡು ಬಾಂಬ್ ಹಾಕಿದ್ರು, ಅವ್ರು ಅರೆಸ್ಟ್ ಆದರು. RSS ಕಾರ್ಯಕರ್ತ ಅಂತ ಹೇಳಿದ್ರು. ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಪ್ರಜ್ಞಾ ಸಿಂಗ್ ಅನ್ನಂತ ಹೆಣ್ಮಗಳು ಮಾಡಿ ಮುಂದೆ MP ಸಹಿತ ಆದಳು. ಅಂಥವ್ರಿಗೆ ಇವರು MP ಟಿಕೆಟ್ ಕೊಟ್ಟು ಸರ್ಕಾರದಲ್ಲಿ ತಗೋತಾರ. ಅದು ಒಂದು ಸರ್ಟಿಫಿಕೇಟ್ ಅವ್ರಿಗೆ, RSS ದವ್ರಿಗೆ, BJP ಅವ್ರಿಗೆ. ಇಂಥವು ನೂರಾರು ಘಟನೆಗಳು ಹೇಳ್ಬೋದು. ಅಷ್ಟು ಘಟನೆಗಳದಾವ ಭಾರತ ದೇಶದ ಇತಿಹಾಸದಲ್ಲಿ. ಗುಜರಾತ್ ನರಮೇಧ ಆಯ್ತು. ಆ ನರಮೇಧದ ಸಲುವಾಗಿ ಇದೇ ವಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ರವರು ಮೋದಿಯವ್ರು ನೋಡಕ್ ಭಾಳ ಚಲೋ ಅದಾರ, ಆದ್ರೆ ಕೊಲೆಗಡಕದಾರ ಸರ್ಟಿಫಿಕೇಟ್ ಕೊಟ್ಟರು. ಇವ್ರು ನಗತಾರ, ಅವ್ರ ಎದುರಿಗೆ ಕೂತು ನಗತಾರ ಇವ್ರು ಅದು ಹೇಳಿದಕ್ಕೆ. ಇವೆಲ್ಲ ಇತಿಹಾಸ ಇದಾವೆ. ಸ್ವಯಂ ಸೇವಕ ಸಂಘದ ಇದೇ ಕೆಲಸನ, ಇದೇ ರಾಷ್ಟ್ರದ ಅಭ್ಯುದಯ ಕೆಲಸಗಳು ಇವು. ಒಂದಾದ್ರೂ ಹೇಳಿ, ಯಾವ ಸಾರ್ವಜನಿಕ ಕೆಲಸಕ್ಕಾಗಿ ನೀವು ಹೋರಾಟ ಮಾಡಿದಿರಿ ರಾಷ್ಟ್ರದಲ್ಲಿ?
ಸ್ವಯಂ ಸೇವಕ ಸಂಘ ಅಂದ್ರೆ ಅವರು ಸ್ವಯಂ ಅಭಿವೃದ್ಧಿ ಆಗ್ಬೇಕು, ಅವರಿಗೆ ಸಂಘದವರಿಗೆ. ಅವ್ರು ಸ್ವಯಂ ಸಂಘದವ್ರಿಗೆ ಸ್ವಯಂ ಬಿಟ್ಟರೆ ಏನೂ ಇಲ್ಲ. ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ ಖರ್ಗೆ ಅವರು. ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಬಹಳ ಜನ ಹೇಳ್ತಿದ್ದಾರೆ. ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದೇನು ಹೇಳ್ಯಾರಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮದು ಇದು ಸಂಘ ಹುಟ್ಟಿದೆ, ಅದಕ್ಕೆ ಅವಶ್ಯಕತೆ ಇಲ್ಲ, ಅವಾಗ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿ, ನಾವೊಂದು ವಿಷಯ ಹೇಳ್ತೀನಿ ನಿಮಗೆ. ಯಾವಾಗ ಬ್ರಿಟಿಷ್ ಸರ್ಕಾರ ಇಲ್ಲಿ ಬಂತು 1860ರಲ್ಲೇನೆ ಆಕ್ಟ್ ಮಾಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಆಕ್ಟೇ 1860, 1860 ಆಕ್ಟ್ ಹೆಸರೇ ಅದು. ರಾಮಕೃಷ್ಣ ಮಿಷನ್ ಯಾವಾಗ ರಿಜಿಸ್ಟ್ರೇಷನ್ ಆಯ್ತು? 18ನೇ ಶತಮಾನದಲ್ಲೇ ಆಯ್ತದು. ಅವೆಲ್ಲ ರಾಷ್ಟ್ರ ಸ್ವಾತಂತ್ರ್ಯ ಪಡೆದಕ್ಕಿಂತ ಮೊದಲ ಅದು. ನಿಮಗೇನು ತೊಂದರೆ ಏನಿತ್ತು? ಈ ನಮ್ಮದೇ ಒಂದು ಸಂಸ್ಥೆ 1937-38ರಲ್ಲಿ ನಮ್ಮದು ಸಿಂದಗಿ ಅಂಜುಮನ್ ಶಿಕ್ಷಣ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತಿಗೂ ಅದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂತ ಸುಳ್ಳು ಹೇಳೋದು, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿ ಉಡಾಫೆ ಮಾತು ಹೇಳೋದು, ಇದು ಶೋಭೆನಾ? ನಾವು ಸರ್ಕಾರದ ಹಣ ತಗೊಂಡಿಲ್ಲ. ಎಷ್ಟು ಸರ್ಕಾರದ ಆಸ್ತಿಗಳು ನಿಮ್ಮ ಮಂಜೂರಾಗ್ಯಾವ ಅನ್ನೋದು ತೆಗಿಬೇಕು, ಸರ್ಕಾರ ಚೌಕಸಿ ಮಾಡಬೇಕು. ಇದೇ ಖರ್ಗೆ ಅವರು ಗೃಹ ಮಂತ್ರಿಗಳು ಬೆಂಗಳೂರು ಸುತ್ತಮುತ್ತ ಎಷ್ಟು 1000 ಎಕರೆ ಆಸ್ತಿಗಳನ್ನ ಇವರು ನುಂಗಿದ್ದಾರೆ ಶಿಕ್ಷಣ ಸಂಸ್ಥೆ ಹೆಸರುಗಳಲ್ಲೇ ನೋಡ್ಬೇಕು. ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂದ್ರೆ, ಸರ್ಕಾರದ ಹಣ ತಗೊಂಡಿಲ್ಲ. 55 ಕೋಟಿ ರೂಪಾಯಿ ಇವತ್ತು ಡಿಕ್ಲೇರ್ ಆಗಿದೆ. 55 ಕೋಟಿ ರೂಪಾಯಿ ಅವರು ಸಂರಕ್ಷಣೆ ಖರ್ಚು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿಗೆ. ನೀವೇ ಸಂರಕ್ಷಣೆ, ಸ್ವಯಂ ಸೇವಕರು, ಸ್ವಯಂ ಸಂಘ, ನೀವೇ ಸಂರಕ್ಷಣೆ ಕೊಡೋರು, ನೀವೇ ಬಂದೂಕು ಹಾರಿಸೋರು, ನೀವೇ ಬಾಂಬ್ ಇಟ್ಕೊಳ್ಳೋರು, ನಿಮಗೆ ಸಂರಕ್ಷಣೆನಾ? 68,000 ಶಾಖೆಗಳು, ಲಕ್ಷಾಂತರ ಕಾರ್ಯಕರ್ತರು, ನಿಮ್ಗೆ ಸಂರಕ್ಷಣೆ ಇಲ್ವಾ? ನೀವು ಸರ್ಕಾರದಿಂದ ಮತ್ತೆ Z+ ಸಂರಕ್ಷಣೆ ಬೇಕು ನಿಮಗೆ? ಎಂತ ನಾಚಿಕೆಗೇಡು ವಿಷಯಗಳು ಇವೆಲ್ಲ. ಮತ್ತೆ ಇದಕ್ಕೆ ಪರ ವಿರೋಧ, ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು, ಹೈಕೋರ್ಟ್ ನ್ಯಾಯವಾದಿಗಳು, ಎಂತ ಮಾನಗೇಡಿ ಕೆಲಸಗಳು ಇವು ಅಂದ್ರೆ ಮಾತಾಡ್ತಾರ ಅಂತ ಹೇಳಿದ್ರೆ, ಒಬ್ಬರು ಹೇಳ್ತಾನೆ ಅದು ಅವಶ್ಯಕತೆ ಇಲ್ಲ. ನ್ಯಾಯಾಲಯಗಳು ಹೇಳ್ತಾ ಇದ್ದಾವೆ. ಸಂತೋಷ್ ಹೆಗಡೆ ಅಂತವ್ರು ನೋಂದಣಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ಮಾಜಿ ಜಡ್ಜ್. ನಮ್ಗೆ ನಾಚಿಕೆ ಬರ್ತಾ ಇದೆ ಹೇಳಕ್, ನಮಗೆ ನಾಚಿಕೆ ಬರ್ತಾ ಇದೆ ಈ ಮಾತು ಹೇಳಕ್. ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಒಳ್ಳೆ ಜಡ್ಜ್ ಅನ್ನಿಸ್ಕೊಂಡವರು, ಲೋಕಾಯುಕ್ತ ಇದ್ದವರು. RSS ನೋಂದಣಿ ಅವಶ್ಯಕತೆ ಇಲ್ಲ. ಮತ್ತೆ ಎದರ ಏನು ಅವಶ್ಯಕತೆ ಇದೆ? ಹಂಗಾರೆ ಹವಾಲಾದವ್ರಿಗೆ ಯಾಕೆ ನೋಂದಣಿ ಮಾಡ್ತೀರಿ? ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತೀರಿ? ED BT IT ಯಾಕೆ ಬಿಡ್ತಾ ಇದ್ದೀರಿ? ಲೆಕ್ಕಕ್ಕೆ ಮತ್ತೆ ಕೇಳಬಾರ್ದು ಅಂದ್ರೆ ನಿಮ್ಗೆ ಕೇಳಬಾರ್ದು ಅಂದ್ರೆ ಅವ್ರಿಗೂ ಕೇಳಬಾರ್ದು. ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ, ನಮಗೆ ವಿನಾಯಿತಿ ಇದೆ. ವಿನಾಯಿತಿ ಯಾರಿಗಿರ್ತದೆ? ಅಶಕ್ತರು ಕೂಡಿ ಮಾಡಿದಂಥ ಸಂಘಗಳಿಗೆ, ಪ್ರಬಲರು ಸಬಲರು ಕೂಡಿ ಮಾಡಿದಂಥ ಸಂಘ ಸಂಸ್ಥೆಗಳಿಗೆ ರಿಯಾಯಿತಿ ಇರುವುದಿಲ್ಲ. ರಿಯಾಯಿತಿ ಕೆಳಗೆ ನೀವು ನುಸುಳುಕೊಳಕ್ ಹೋಗಬೇಡಿ. 400 ಕೋಟಿ ರೂಪಾಯಿ ಖರ್ಚು ಮಾಡಿ ದೆಹಲಿಯಲ್ಲಿ ಭವನ ಕಟ್ಟಿದಿರಿ. ಅದು ಯಾರ ಹೆಸರುಗಳಿದೆ? ಹಂಗಾದ್ರೆ ನೋಂದಣಿ ಇಲ್ಲ ಅಂದ್ರೆ ಯಾರ ಹೆಸರುಗಳಿದೆ? ಬೇಕಲ್ಲ, ಹೆಸರು ಬೇಕಲ್ಲ, ಅದಕ್ಕೊಂದು ನೋಂದಣಿನೇ ಇಲ್ಲ ಅಂದ್ರೆ ನಿಮ್ದು ಹೆಸರು ಬೇಕಲ್ಲ. ಯಾರು ವ್ಯಕ್ತಿಗಳ? ಹಂಗಾರೆ ನಿಮ್ ಖಾಸಗಿ ಆಸ್ತಿಗಳ? 100 ವರ್ಷದಲ್ಲಿ ಕೇವಲ 6 ಜನ ಸರಸಂಘ ಸಂಚಾಲಕರಾಗಿದ್ದಾರೆ. ಅವರೆಲ್ಲ ಮೇಲ್ವರ್ಗದ ಜನ, ಎಲ್ಲ ಅವ್ರ ಹೆಸರಲ್ಲೇ ಇದಾವ ಆಸ್ತಿಗಳು. ದೇಣಿಗೆ ಕೊಡ್ತಾರೆ, ದಾನ ಕೊಡ್ತಾರೆ ಅಂದ್ರೆ ಅದಕ್ಕೂ ಲೆಕ್ಕ ಕೊಡ್ಬೇಕು. ಈ ದೇಶದಲ್ಲಿರೋರು ಅದಕ್ಕೂ ಲೆಕ್ಕ ಕೊಡಬೇಕು, ಅದಕ್ಕೂ ಕಾಗದ ಪತ್ರ ಕೊಡಬೇಕು. ನೀವು SIR ಮಾಡಿ ಕಾಗದ ಪತ್ರ ಕೇಳ್ತಾ ಇದ್ದೀರಿ ಜನರಿಗೆ. ಇದು ಯಾವ ಕಾನೂನು? ನೀವು 2002ರಲ್ಲಿ ಮತ ಹಾಕಿದ್ರಲ್ಲಿ ಕೊಡಿ, 2002ರಲ್ಲಿ ಕೊಡಿ, ನಿಮ್ಮ ಜನ ದಾಖಲೆ ಕೊಡಿ. ನಿಮ್ಮ ಹತ್ರ ದಾಖಲೆ ಇಲ್ಲ. ಮೊದಲ ನೀವು ದಾಖಲೆ ಇಲ್ಲದೆ ಇದ್ದೀರಿ ಇವತ್ತು ಈ ದೇಶದಲ್ಲಿ. ನೀವು ಇನ್ನೊಬ್ಬರಿಗೆ ದಾಖಲೆಗಳು ಕೇಳ್ತಾ ಇದ್ದೀರಿ. ಇದು ಯಾವ ಕಾನೂನು? ಇಸ್ವಿಯ 1860 ಆಕ್ಟ್ ಪ್ರಕಾರ 6 ಜನರಿಗಿಂತಲೂ ಹೆಚ್ಚಿಗೆ 7 ಜನ ಸೇರಿದ್ರೆ ಒಂದು ಸಂಘ ಆಗ್ತದೆ. ಆ ಸಂಘ ನೋಂದಣಿ ಆಗ್ಬೇಕಂತ ಕಾನೂನು ಇದೆ ಈ ಭಾರತ ದೇಶ. ಸಂವಿಧಾನದಲ್ಲಿ ಬರೆದಿಲ್ಲ. ಸಂವಿಧಾನ ಇದೆ, ಎಲ್ಲ ಬರೆಯಕ್ಕಾಗಲ್ಲ ಸಂವಿಧಾನದಲ್ಲಿ. ಅವರು ಕಾನೂನು ರಚನೆ ಮಾಡಿದ ಮೇಲೆ ಕಾನೂನು ಪ್ರಕಾರ ನಡೀಬೇಕಾಗ್ತದೆ. ಸಂವಿಧಾನ ನಂತರ ಕಾನೂನು ಮಾಡಿದ್ದಾರೆ, ಸಂವಿಧಾನದ ಪ್ರಕಾರ ಕಾನೂನು ಆಗ್ತದೆ, ಕಾನೂನು ಪ್ರಕಾರ ದೇಶ ನಡೀತದೆ.
ಸಂವಿಧಾನದಲ್ಲಿ ಇಲ್ಲ, ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನನೂ ಸರಿಯಾಗಿ ಓದಿಲ್ಲ, ಕಾನೂನು ಸರಿಯಾಗಿ ಓದಿಲ್ಲ. ಸಂವಿಧಾನದ ಮೇಲೆ ದೇಶ ನಡಿಬೇಕು, ದೇಶ ಸಂವಿಧಾನದ ಮೇಲೆ ಕಾನೂನು ನಡಿಬೇಕು. ನೋಂದಣಿ ಮಾಡೋ ಕಾನೂನು ಇಲ್ವಾ? 7 ಜನಕ್ಕಿಂತಲೂ ಹೆಚ್ಚಿಗೆ, 7 ಮತ್ತು 7 ಜನಕ್ಕಿಂತಲೂ ಹೆಚ್ಚಿಗೆ ಯಾವ ಸಂಘದಲ್ಲಿ ಸದಸ್ಯರು ಇರ್ತಾರೆ ಅದು ಕಂಪಲ್ಸರಿ ನೋಂದಣಿ ಆಗ್ಬೇಕಂತಿದೆ. ಆಮೇಲೆ ಯಾಕೆ ನೋಂದಣಿ ಮಾಡ್ತಾ ಇಲ್ಲ ಅನ್ನೋದು ಬಹಳ ಮಹತ್ವದ ವಿಷಯ. ಅವರು ಸಣ್ಣ ಸಣ್ಣ ಮಕ್ಕಳನ್ನ ಅದರೊಳಗೆ ಸೇರಿಸ್ತಾರೆ ಸದಸ್ಯರಾಗಿ. ನೋಂದಣಿ ಕಾಯ್ದೆ ಪ್ರಕಾರ 18 ವರ್ಷಕ್ಕಿಂತಲೂ ಮೇಲ್ಪಟ್ಟು ಇದ್ದಾಗ ಮಾತ್ರ ಸದಸ್ಯ ಆಗ್ಲಿಕ್ಕೆ ಬರ್ತದೆ. ಇದು ಒಂದು ಬುಕ್ ಇದೆ, ನರಕದ ಗರ್ಭಗುಡಿಯಲ್ಲಿ. ಇದ್ರ ಬರಹಗಾರ ಯಾರು? ಸುದೇಶ್ ಮಿನ್ನಿ, ಯಾರು ಮುಸ್ಲಿಮರಲ್ಲ. ಇದರ ಅನುವಾದಕರು PKP ಕೃಷ್ಣನ್. ಇದು 2016ರಿಂದ ಈ ಬುಕ್ಕು ಮಾರ್ಕೆಟ್ದಲ್ಲಿದೆ, ಎಲ್ಲರ ಹತ್ರ ಭಾಳ ಜನ ಓದಿದ್ದಾರೆ. ಈ ಬುಕ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು 5 ರಿಂದ 6 ವರ್ಷ ನಂತರ ಹುಡುಗರಿಗೆ, 5 ರಿಂದ 6ನೇ ಹುಡುಗರಿಗೆ ಅವರು ಅದರೊಳಗೆ ಸೇರಿಸ್ಕೊಂಡು ಕವಾಯತು ಮಾಡಿ, ಇಷ್ಟಿಷ್ಟು ಹುಡುಗರಿಗೆ ನಾನು ಫೋಟೋ ತೋರಿಸಂದ್ರೆ ತೋರಿಸ್ತೀನಿ ನಿಮಗೆ. ಅವ್ರಿಗೆ ಬಂದೂಕ್ ತರಬೇತಿ, ಡ್ರೆಸ್ ಹಾಕೋದು, ಇವೆಲ್ಲ ಯಾಕೆ ಬೇಕು ಹಂಗಾರ? ಸ್ವಯಂ ಸೇವಕ ಸಂಘದ ಕೆಲಸನ ಇದು? ದೇಶದ ಅಭಿವೃದ್ಧಿಗಾಗಿ ಇದು ಕೆಲಸನ? ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರಿಗೆ ಡ್ರೆಸ್ ತೊಡಿಸಿ ಅವ್ರ ಕೈ ಬಂದೂಕ್ ಕೊಟ್ಟು ತರಬೇತಿ ಕೊಡ್ತಾ ಇದ್ದೀರಿ, ಇದು ಯಾವ ದೇಶದ ಅಭಿವೃದ್ಧಿ ಕೆಲಸ? ಇದು ದೇಶ ಪ್ರೇಮ ಕೆಲಸನ? ಬಂದೂಕ್ ತರಬೇತಿ ಕೊಡೋದು ದೇಶ ಪ್ರೇಮನ? ಈ ಬುಕ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನನಗೆ ತಗೊಂಡು ಹೋದ್ರು. ನಾನು 25 ವರ್ಷಗಳ ಕಾಲ ಈ ದೇಶದಲ್ಲಿ ಎಲ್ಲ ಸುತ್ತಾಡಿ ಪ್ರಚಾರಕನಾಗಿ ಕೆಲಸ ಮಾಡಿ ನಾನು ಅದರಿಂದ ಹೊರಗೆ ಬಂದಿದ್ದೇನೆ. ಅದರ ಹೆಸರೇ ನರಕದ ಗರ್ಭಗುಡಿಯಲ್ಲಿ. ಒಂದು ಸಲ ಅಲ್ಲಿ ಒಳಗೆ ಹೋದ್ರೆ ಅವನು ಹೊರ ಜಗತ್ತಿನ ಅಥವಾ ಹೊರಗಿನ ವಿಷಯಗಳು ಅವನಿಗೆ ಗೊತ್ತೇ ಆಗ್ಲಾರ್ದಂಗೆ ಅಲ್ಲಿ ಬ್ರೈನ್ ಇದು ಮಾಡ್ತಾರೆ. ಇಲ್ಲೇನು ಜಿಗಜಿನಿಗೆ ಅವರು, ಬಸವರಾಜ ಬೊಮ್ಮಾಯಿ ಅವರು RSS ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಏನು ಗೊತ್ತೇ ಇಲ್ಲ, ಗೇಟೇ ನೋಡಿಲ್ಲ ಇವರು. ಒಳಗೆ ಹೋಗೋದು ದೂರ ಉಳಿತು, ಗೇಟಿನ ಹತ್ರನೇ ಬಿಟ್ಟಿಲ್ಲ ಇವರಿಗೆ. ಆಮೇಲೆ AK ಸುಬ್ಬಯ್ಯನವರು ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರು. ಅವ್ರ ಲೈಫ್ ಇಡೀ ಜೀವನ ಎಲ್ಲ RSS BJP ಜೊತೆ ಇದ್ದು ಅವರು ಅಲ್ಲಿ ಎಲ್ಲ ಒಳಗಿನ ಅಸಹ್ಯಕರ ಘಟನೆಗಳು, ಸಮಸ್ಯೆಗಳನ್ನು ನೋಡಿ ಅವರು ಹೊರಗೆ ಬಂದು ಅವರು ಒಂದು ಬುಕ್ ಬರೆದಾರ. 1988ರಿಂದ ಈ ಬುಕ್ ಪ್ರಚಲಿತದಲ್ಲಿದೆ. RSS ಅಂತರಂಗ. ಆಮೇಲೆ ದೇವನೂರು ಮಹಾದೇವ್ ಅವರು RSS ಆಳ ಮತ್ತು ಅಗಲತ್ ಬರೆದ್ರು. ಅದು ಇದ್ರಾಗ ಇತ್ತೀಚೆಗೆ ಇವು ಸುಳ್ಳಿದ್ದು ಅಂದ್ರೆ ನೀವು ಬ್ಯಾನ್ ಮಾಡಿಸ್ಬೇಕಾಗಿತ್ತಲ್ಲ, ಕೋರ್ಟ್ಗೆ ಹೋಗ್ಬೇಕಾಗಿತ್ತಲ್ಲ. ಇವು ಚಾಲೆಂಜ್ ಮಾಡಿಲ್ಲಲ್ಲ ನೀವು. ಇವ್ರ ಲೇಖನಗಳು ಚಾಲೆಂಜ್ ಮಾಡಬೇಕಾಗಿತ್ತು. RSSದವರು ಯಾರು ಸತ್ಯ ಹೇಳ್ತಾರ ಅದು ಸತ್ಯ ಹೊರಗೆ ತರ್ತಾರ, ಅವ್ರಿಗೆ ಕೆಣಕಲು ತಯಾರಿಲ್ಲ ಅವರು. ಯಾಕಂದ್ರೆ ಮತ್ತೆ ಇನ್ನೂ ಸತ್ಯ ಹೊರಗೆ ಬಿಡುತ್ತಂತ ಹೇಳಿ ಅವ್ರ ಕೆಲಸನೇ ಅದೇ. ಆಮೇಲೆ ಈ ವಾರದಲ್ಲಿ 3-4 ದಿವಸದ ಹಿಂದೆ ಜಿಗಜಿನಿಗೆ ಅವರು ಪ್ರಿಯಾಂಕಾ ಖರ್ಗೆ ಅವರನ್ನು ಉದ್ದೇಶಿಸಿ, RSS ಯಾಕೆ ಕೆಣಕ್ತಾನಪ್ಪ, ದಲಿತ ಆಗಿ RSS ಪ್ರಶ್ನೆ ಮಾಡಬಾರ್ದ? ನೀವು 40 ವರ್ಷಗಳ ಕಾಲ ಸಚಿವರಾಗಿ, ಶಾಸಕರಾಗಿ, ಸಂಸದರಾಗಿ ನಿಮ್ಮ ಉದ್ದೇಶ ಏನಂದ್ರೆ ದಲಿತರಾಗೇ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಮುಖ್ಯವಾಹಿನಿಯಲ್ಲಿ ಬರಲಿ, ಮುಖ್ಯ ಪ್ರವಾಹದಲ್ಲಿ ಇರಲಿ ಅಂತ ತಿಳ್ಕೊಂಡು ಮೀಸಲಾತಿ ಕೊಟ್ಟಿದಾರ. ಆ ಮೀಸಲಾತಿ ಮೇಲೆ ನೀವು MP MLA ಮಂತ್ರಿ ಆಗಿದ್ದೀರಿ. ನಿಮ್ಮ ಅರಿವಿಗೆ ಬರುದಿಲ್ವಾ ಉಳಿದ ದಲಿತರು ಮೇಲೆ ಬರಲಪ್ಪ ಅಂತ ಹೇಳಿ? ನಿಮಗೆ ಆ ಉದ್ದೇಶ ಇಲ್ಲ. ಅದನ್ನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೆದರಿಸಿಬಿಡುದು. ದಲಿತರು RSS ಮುಟ್ಟಿದ್ರು ಉಳಿದಿಲ್ಲ. ಭಾಳ ಕರೆಕ್ಟ್ ಹೇಳಿದಾರ, ಭಾಳ ಕರೆಕ್ಟ್ ಹೇಳಿದಾರ. ಯಾಕಂತ ಕೇಳಿದ್ರೆ ಅವ್ರ ಮಾತನ್ನು ನಾನು ಸಹಮತ ವ್ಯಕ್ತಪಡಿಸ್ತೀನಿ. ಅದಕ್ಕೆ ಯಾಕಂತ ಕೇಳಿದ್ರೆ ನಿಜ ಅದ. ಮಹಾರಾಷ್ಟ್ರದಲ್ಲಿ ಸಾಹಿತಿ ದಾಬೋಲ್ಕರ್ ಕೊಲೆ ಆಯ್ತು, ಪನ್ಸಾರಿ ಅವ್ರ ಕೊಲೆ ಆಯ್ತು. ಇವರೆಲ್ಲ RSS ಕೆಣಕದವ್ರೆ. MM ಕಲಬುರ್ಗಿ ಕೊಲೆ ಆಯ್ತು, ಡಾಕ್ಟರ್ MM ಕಲಬುರ್ಗಿ ಅವ್ರದ್ದು. ಗೌರಿ ಲಂಕೇಶ್ ಅವ್ರ ಕೊಲೆ ಆಯ್ತು.
ಇವರೆಲ್ಲ ಆರ್ ಎಸ್ ಎಸ್ ಕೆಣಕದವ್ರೆ. ಅದಕ್ಕೆ ನಿನಗೂ ಹೊಡಿತಾರ, ನಿನಗೂ ಕೊಲ್ತಾರಪ್ಪ, ಆರ್ ಎಸ್ ಎಸ್ ಸಂಸ್ಕೃತಿ ಅದೇ ಅದ ಅಂತ ಹೇಳ್ದಂಗ ಅವರು. ಅದಕ್ಕೆ ಎಚ್ಚರಿಕೆ ಹೇಳಿದಾರ ಅವರು. ಒಬ್ಬ ದಲಿತ ಮನುಷ್ಯ, ದಲಿತ ಮಂತ್ರಿಗೆ ಏನ್ರ ಆಗಬಾರ್ದತ್ ಎಚ್ಚರಿಕೆ ಹೇಳಿದಾರ. ಆರ್ ಎಸ್ ಎಸ್ ಸಂಸ್ಕೃತಿಯನ್ನ ಜಿಗಜಿನಿಗೆ ಅವರು ಬಿಚ್ಚಿಟ್ಟಿದ್ದಾರೆ. ಅದನ್ನ ನಾನು ಜಿಗಜಿನ್ಗಿ ಅವ್ರು ಹೇಳಿದ್ದು ಒಪ್ತೀನಿ. ಯಾಕಂದ್ರೆ ಇದ್ದಂಗೆ ಹೇಳ್ಯಾರ ಅವರು. ಬಹಳ ಮುಗ್ಧ ರಾಜಕಾರಣಿ ಅವರು. ಅದಕ್ಕೆ ಅವ್ರು ಇದ್ದಂಗೆ ಹೇಳ್ಯಾರ. ನಾವು ಅವ್ರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತೀವಿ. ಅದು ನಾರಾಜ್ ಜಂಬಿಗೆ ಏನಂತವನಿಗೆ ಅರೆಸ್ಟ್ ಮಾಡಿದ್ರು ಕೊಲೆ ಕೇಸಲ್ಲಿ. ಅವನಿಗೆ ಅಲ್ಲೇ ಜೈಲ್ನಾಗೆ ಮುಗಿಸಿದ್ರು ಅವ್ರ ಕತೆ. ಅವ್ರದ್ದು ಇನ್ನೊಂದು ಇಂಥ ಸಂಘಟನೆಗಳದ್ದು ಇನ್ನೊಂದು ಏನ್ ಪ್ಲಾನ್ ಇದೆ ಅಂದ್ರೆ, ಅವ್ರಿಗೆ ಅಲ್ಲೇ ಯಾಕೆ ಮುಗಿಸ್ತಾರೆ, ಹೊರಗೆ ಬಂದ್ರೆ ಇನ್ನೂ ವಿಷಯಗಳು ಹೊರಗೆ ಬೀಳ್ತವೆ, ಇನ್ನೂ ವಿಷಯಗಳು ಅವ್ರು ಬಾಯಿ ಬಿಡಬಾರ್ದು, ಅವ್ರಿಗೆ ಅಲ್ಲೇ ಮುಗಿಸ್ತಾರೆ. ಇಂಥವು ಭಾಳ ಆಗಿದಾವ. ರಾಷ್ಟ್ರದಲ್ಲಿ ಎಲ್ಲಾ ಕೇಸ್ ಫೈಲ್ಗಳು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ವಿಜಯೇಂದ್ರ ಇನ್ನೂ ಭಾಳ ಸಣ್ಣವ್ರಿದ್ದಾರೆ ಅವ್ರು. ಒಮ್ಮೆ ಅವ್ರ ಅಪ್ಪನ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಇನ್ನೂ ಬಚ್ಚ ಇದ್ದಾರೆ ಅವ್ರು ರಾಜಕೀಯದಲ್ಲಿ. ಬಿಜೆಪಿ ಅಧ್ಯಕ್ಷ ಇರ್ಬೋದು ಅವರು, ನಾನು ಅಧ್ಯಕ್ಷ ತಿಳ್ಕೊಂಡಿರ್ಬೋದು. ಇನ್ನೂ ಕಲಿಯುವುದು ಭಾಳ ಇದೆ ಅವರು. ಮದರ್ಸಾಗಳ ಮೇಲೆ ಆರೋಪ ಮಾಡೋದು, ಏನಾರಾದ ಕೂಡಲೇ ಮುಸ್ಲಿಮರ ಮೇಲೆ ಆರೋಪ ಮಾಡೋದು, ಏನಾರಾದ ಕೂಡಲೇ ಇನ್ನೊಂದ್ರ ಮೇಲೆ ಆರೋಪ ಮಾಡೋದು. ನಿಮ್ಮದು ನೀವು ಹೇಳ್ರಿ. ಮೊದಲ ಆರ್ ಎಸ್ ಎಸ್ ನೋಂದಣಿ ಮಾಡಿಸಂತ ಕ್ವಶನ್ ಮಾಡಿದಾರೆ, ಅದಕ್ಕೆ ಉತ್ತರ ಕೊಡಿ ಸಮಂಜಸವಾಗಿ. ಮದರ್ಸೆಗಳು ನೋಂದಣಿನೇ ಇದಾವ. ಒಂದೇ ಒಂದು ಮದರ್ಸಾ ತೋರಿಸ್ಬಿಡಿ ಈ ದೇಶದಲ್ಲಿ. ನಾನು 10 ವರ್ಷದಿಂದ ಈ ಮಾತು ಹೇಳಿದ್ದೀನಿ, ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ. ನಾರದ ಲಂಬೂರ್ ಒಂದೆರಡು ಮಾತಾಡ್ತಾರೆ, ಆಮೇಲೆ ನೀವು ಕೇಳಕ್ಕೆ. ಈಗೇನು ಮೋದಿಯವರು ಮಾರಾಟ ಮಾಡಿದ್ರಲ್ಲ 14 ವರ್ಷ 12 ವರ್ಷಗಳಲ್ಲಿ, ಅವೆಲ್ಲ ನೋಂದಣಿ ಆಗಿದಾವೆ. ಸರ್ಕಾರದ ಸಂಸ್ಥೆಗಳಿದ್ರು ಸಹಿತ ಅವೆಲ್ಲ ನೋಂದಣಿ ಮಾಡಿದ್ದಾರೆ. ಜಸ್ಟ್ ಲೈಕ್ BPL, ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್, IOC, ಇವೆಲ್ಲ ನೋಂದಣಿ ಇದಾವೆ. ಕಾರ್ಪೊರೇಟ್ ವಲಯದಲ್ಲಿ ನೋಂದಣಿ ಆಗ್ಯಾವ. KBJNL ಕಾರ್ಪೊರೇಟ್ ವಲಯದಲ್ಲಿ, ಕಾರ್ಪೊರೇಷನ್ ನಿಗಮ ಮಂಡಳಿ ಎಲ್ಲ ನೋಂದಣಿ ಅದಾವ. ಸರ್ಕಾರದಿಂದ ನೋಂದಣಿ ಮಾಡ್ಲಾರ್ದೆ ಬಿಡ್ಬೋದಾಗಿತ್ತಲ್ಲ ಅವರು. ಅವೆಲ್ಲ ಲೆಕ್ಕಪತ್ರ ಕೊಡ್ತಾವ. ಸರ್ಕಾರೇತರ ಸಂಸ್ಥೆ, NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಗೌರ್ಮೆಂಟ್ ಆರ್ಗನೈಸೇಷನ್ಗಳೇ ಅದ್ರ ಹೆಸರು ಎಲ್ಲಿ ಆರ್ಗನೈಸೇಷನ್ ಬರ್ತದೆ ಅಲ್ಲಿ ನೋಂದಣಿ ಆಗೋದು. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಇವೆಲ್ಲ RSS ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು. ಇವನ್ ಅಲ್ರಿ ಇಸ್ಪೇಟ್ ಆಡೋ ಕ್ಲಬ್ಬಿಗೆ ನೋಂದಣಿ ಮಾಡಿಸ್ಬೇಕು. ಡ್ರಿಂಕ್ಸ್ ಮಾಡಂತ, ಮದ್ಯಪಾನ ಮಾಡಂತ ಕ್ಲಬ್ಗಳಿದಾವ ಕೆಲವು, ಅವಕ್ಕೂ ನೋಂದಣಿ ಮಾಡಿಸ್ಬೇಕು. ಎಲ್ಲದಕ್ಕೂ ನೋಂದಣಿ. ಹಂಗಾದ್ರೆ ನೀವು ಕೆಲವರಿಗೆ ಅರೆಸ್ಟ್ ಮಾಡ್ತಾ ಇದ್ರಿ. ಮೊನ್ನೆ ಬೆಳಗಾದ ಒಬ್ಬರಿಗೆ ಕೋಟಿಗಟ್ಟಲೆ ವ್ಯವಹಾರ ಮಾಡಿ ಅಂತ ಅರೆಸ್ಟ್ ಮಾಡಿದ್ರಿ. ಮತ್ತ ಅವ ವ್ಯವಹಾರ ಮಾಡ್ತಿದ್ನಲ್ಲ, ಅವನ್ ದುಡ್ಡವ, ಅವನ್ಗೆ ಯಾಕೆ ನೀವು ಅನಧಿಕೃತ ಅಂತ ಹೇಳಿ? ಅಧಿಕೃತ ಬೇಕು. ಎಲ್ಲಿ ಅಧಿಕೃತ ವರ್ಡ್ ಬರ್ತದೆ ಅಲ್ಲಿ ನೋಂದಣಿ ಆಗ, ಎಲ್ಲಿ ನೋಂದಣಿ ಆಗೋದಿಲ್ಲ ಅದು ಅನಧಿಕೃತ. ಏನ್ ಕೇಳುದಿದ್ರೆ ಕೇಳಿ. ಅವ್ರು ಫಸ್ಟ್ ಅವರನ್ನೇ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಅವರೇ, ರಾಜ್ಯದ ಮುಖ್ಯಮಂತ್ರಿಗಳು. ಮೊದಲು ಪ್ರಶ್ನೆ ಮಾಡೋದಾದ್ರೆ ಅವರನ್ನೇ ಮಾಡ್ರಿ ಅಂತ ಬಿಜೆಪಿ ಆರೋಪ. ಒಬ್ಬ ರಾಜ್ಯದ ಗೃಹ ಸಚಿವರಾಗಿ ಯಾರನ್ನ ಪ್ರಶ್ನೆ ಮಾಡ್ಬೇಕು, ಯಾರಿಗೆ ಮಾಡಬಾರ್ದು, ಯಾವ ವಿಷಯದಲ್ಲಿ ಯಾರಿಗೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಬಿಜೆಪಿ ಅವ್ರು ಹೇಳ್ದಂಗೆ ಕೇಳಾಕಿಲ್ಲ. ಅವ್ರ ಸರ್ಕಾರ ನಡೆಸ್ತಿದ್ದಾರೆ, ಅವ್ರ ಸರ್ಕಾರ ಗೃಹ ಮಂತ್ರಿ ಇದ್ದಾರೆ, ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅವ್ರ ವಿವೇಚನೆ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರಿಗೆ ಕೇಳೋಕೆ ಯಾವ ಅಧಿಕಾರ ಕೊಟ್ಟಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರಿಗೆ ಅಧಿಕಾರ ವ್ಯಾಪ್ತಿ ಯಾವುದು? ಕಾನೂನು ವ್ಯಾಪ್ತಿಯಲ್ಲೇ ಪ್ರಶ್ನೆ ಕೇಳಿದಾರ ಅವ್ರು. ಪ್ರಶ್ನೆ ಕೇಳಬೇಕಾಗಿರೋದ ಆ ಸ್ಥಾನದೊಳಗೆ ಪ್ರಿಯಾಂಕಾ ಖರ್ಗೆ ಅವರೆಲ್ಲ ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಅದು ಈಗ ಗೃಹ ಮಂತ್ರಿಗಳಾಗಿ ಮಾಡುವ ಬಹಳಷ್ಟು ಇದಾವೆ. RSS ಗೆ ಪ್ರಶ್ನೆ ಮಾಡುವಂತ ಅವ್ರದ್ದು ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನೋದು. ನಿಮ್ಮ ಪ್ರಶ್ನೆ ಸರಿ ಇದೆ, ನಮ್ದಲ್ಲ. ಇಲ್ಲ ಸರಿ, ಅವ್ರದೇ ವಿಷಯ ಸರಿ ಇದೆ. ಒಬ್ಬ ರಾಜ್ಯದ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ಯಾವುದೇ ಇರಲಿ ಕಾನೂನುಬದ್ಧವಾಗಿ ನಡೆಯಲಿ ಅನ್ನೋದು ಸಲುವಾಗಿ ಅವರು ಭಾಗವತನ ಪ್ರಶ್ನೆ ಮಾಡಿದ್ದಾರೆ. ಭಾಗವತ್ ಅವ್ರಿಗೆ ಖರ್ಗೆ ಪ್ರಶ್ನೆ ಮಾಡಬಾರ್ದಂದ್ರೆ, ಭಾಗವತ್ ಅವರ RSS ಸಂಘಟನೆ ಕರ್ನಾಟಕದಲ್ಲಿ ಇರದೇ ಇದ್ರ, ಆ ಸಂಘಟನೆ ಚಟುವಟಿಕೆ ಕರ್ನಾಟಕದಲ್ಲಿ ಇರದೇ ಇದ್ರ ಅವ್ರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಕರ್ನಾಟಕದಲ್ಲಿ ಚಟುವಟಿಕೆ ಇದೆ, ಸಾವಿರಾರು ಬ್ರಾಂಚ್ ಇದಾವೆ, ಸಾವಿರಾರು ಘಟಕ ಇದಾವೆ. ನಾವು RSS ಅಂತ ತಿಳ್ಕೊಂಡು ಹೇಳಿದ್ರಲ್ಲ ಆಗ್ಲೇ, ಬಡಗಿ ಹಿಡ್ಕೊಂಡು ಕವಾಯತ್ತ ಗಲ್ಲಿಗಲ್ಲಿ ತಿರುಗಾಡ್ತೀರಿ. ಬಂದೋಬಸ್ತ್ ಸರ್ಕಾರದ್ದು ಕೊಡಬೇಕಾಗ್ತದೆ. ಇದ್ರ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಯಾರು ಪ್ರತಿಭಟನೆ, ಸಭೆ ಸಮಾರಂಭ ಏನ್ ಮಾಡ್ತಾರೆ ಅಥವಾ ಇಂಥವು ಕವಾಯತ್ ಇರ್ಬೋದು,
ಅವು ನಡೆಸಲಿಕ್ಕೆ ಪರ್ಮಿಷನ್ ಕೊಡ್ಬೇಕಾದ್ರೆ ಜವಾಬ್ದಾರಿಯುತವಾಗಿ ಅಫಿಡೇಟ್ ಕೊಡ್ಬೇಕು, ಮುಚ್ಚಳಿಕೆ ಬರ್ಕೊಡ್ಬೇಕು ಏನಾದ್ರ ಜವಾಬ್ದಾರಿ ಅಂತೇಳಿ. ಸಂಘಟನೆ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ, ಅದಕ್ಕೆ ಮುಖ್ಯಸ್ಥನೇ ಇಲ್ಲ ಅಂದ್ರೆ ಯಾರು ಬರ್ಕೊಡ್ಬೇಕು ಮುಚ್ಚಳಿಕೆ? ಇವು ಎಲ್ಲ ಕಾನೂನು ಸಮಸ್ಯೆ ಬರ್ತಾವ. ಅದಕ್ಕೆ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಮೊಹರಂ ಬಡಗಿ ಹಿಡ್ಕೊಂಡು ಕುಣಿಯುವುದು ಅದು ಜಾತ್ರೆ ಕ್ಷೇತ್ರಗಳಲ್ಲಿ. ಇದು ಕೂಡ ಭಾರತದ ಜಾತ್ರೆ. ಇಲ್ಲಿ ಭಾರತ ಮಾತೆ ಭವ್ಯ ಮೆರವಣಿಗೆನ ರಸ್ತೆಗಳಲ್ಲಿ ಮಾಡ್ತಾ ಇದ್ದಾರೆ. RSS ಅನ್ನೋದು ಮೂರ್ತ ಸ್ವರೂಪದಲ್ಲಿಲ್ಲ, ಅಮೂರ್ತವಾಗಿರೋದು ಅಂತ. ಅಮೂರ್ತ ನಡೆಯಂಗಿಲ್ಲ, ಮೂರ್ತ ಸ್ವರೂಪ ಬೇಕಿದಕ್ಕ ಸರ್ಕಾರಕ್ಕೆ. ಅಮೂರ್ತ ಅದೃಶ್ಯ ಅದು ಅಲ್ಲಿ ನಡೆಯಂಗಿಲ್ಲ. ಇದಕ್ಕೆ ಅದೃಶ್ಯ ಅಮೂರ್ತ ನಡೆಯಂಗಿಲ್ಲ, ಒಳಗೊಂದು ಹೊರಗೊಂದು ನಡೆಯಂಗಿಲ್ಲ. ಏನಿದ್ರು ಖುಲ್ಲಾ ಇರಬೇಕು ಸರ್ಕಾರದ ಮಟ್ಟ. ಅವ್ರು ಮಾಡ್ತಾ ಇರೋದೇ ಅದೃಶ್ಯ, ಅವ್ರು ಮಾಡ್ತಾ ಇರೋದೇ ಅದೃಶ್ಯ. ಮೈದಾನದಲ್ಲಿ ನಡೀತದೆ. ಯಾರು ನಡೆಸ್ತಾರೆ? ಅವರೇ 50 ಜನ, 100 ಜನ, 200 ಜನ ಅವರೇ ಇರ್ತಾರೆ ಅಲ್ಲಿ. ಅವ್ರ ಹೆಸರಿ ಸರ ಮೈದಾನ ಹೆಸರಿಗೆ ಅದು. ಅಲ್ಲಿ ನಡೆಯೋದೆಲ್ಲ ಗುಪ್ತ ಚಟುವಟಿಕೆನೆ. ಅವರು ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಲ್ಲಿ. ಇನ್ನೊಬ್ಬ ಬಂದು ಕೂಡುದಿಲ್ಲ, ಯಾರು ನೋಡುದಿಲ್ಲ. ಈಗ ಆಟ ಆಡ್ತಾರೆ ಕ್ರಿಕೆಟ್, ನಮ್ಮಂತವ್ರು 4 ಮಂದಿ ಕೂತ್ ನೋಡ್ತೀವಿ. ಇವ್ರು ಕವಾಯತ್ ಮಾಡ್ತಾರೆ, ಇವ್ರು ಯಾರು ಕವಾಯತ್ ನೋಡಿಲ್ಲ. ಇವ್ರ ಮಾತುಗಳು ಚಟುವಟಿಕೆಗಳು ಯಾರು ನೋಡಿಲ್ಲ ಇವತ್ತಿಗೆ. ಬೇರೆ ಸಂಘಟನೆಯವರು ಜನರಿಗೆ ಕೂಡಿಸಿ ಮಾಡ್ತಾರ. ಎಲ್ಲೂ ಕೂಡ 4 ಗೋಡೆ ಮಧ್ಯೆ ಅಲ್ಲ, ಬಹಿರಂಗವಾಗಿ ಪಥ ಸಂಚಲನ ಮಾಡೋದು, ಮುಸಲ್ಮಾನರೇ ಹೂವಿನ ಹಾರ ಹಾಕಿ ಹೂವು ಚೆಲ್ಲಿ ಭಾವೈಕ್ಯತೆ ಮೆರೆಯುವಂತದ್ದು, ಇದೆಲ್ಲ ನೋಡ್ರಿ. ಎಲ್ಲಾ ಕರೆಕ್ಟ್, ಎಲ್ಲಾ ಕರೆಕ್ಟ್. ಯಾರು ಬೇಡ ಅಂದಾರ? ಅಲ್ರಿ, ಹೂವು ಹಾಕ್ಲಿ, ಹೂವಿನ ಹಾರ ಹಾಕ್ಲಿ, ತುಂಬಾ ಆಯೇರಿ ಮಾಡ್ಲಿ, ನಮ್ದು ಸಹಮತಿ ಇದೆ. ಅದಕ್ಕ ನಾ ಹೇಳುದೇನು, ಕಾನೂನುಬದ್ಧವಾಗಿ ಮಾಡ್ಬೇಕು. ಏನ್ ಬೇಕಾದ್ ಮಾಡಕ್ ಬರ್ತದ? ಮುಸಲ್ಮಾನರು ಮಾಡ್ತಾರ ಅಂತೇಳಿ ಹಿಂದೂಗಳು ಮಾಡ್ತಾರ ಅಂತ ಮುಸಲ್ಮಾನರು ಏನ್ ಮಾಡಕ್ ಬರಲ್ಲ. ಅದು ಕಾನೂನುಬದ್ಧವಾಗಿ ಆಗ್ಬೇಕು. ಹೇಳ್ರಿ. 50 ವರ್ಷ. ಅದು ಅಲ್ಲೇ ಹೋಗಿ ಕೇಳ್ಬೇಕು ಅವ್ರಿಗೆ. ಒಂದ್ ನಿಮಿಷ ಭಂಡಾರಿ ಅವರಿಗೆ ಇಬ್ಬರಿಗೆ ಒಂದೇ ಉತ್ತರ. ಪ್ರಿಯಾಂಕಾ ಖರ್ಗೆ ಇವತ್ತು ಗೃಹ ಸಚಿವರು, ಅವತ್ತಿನ ಗೃಹ ಸಚಿವರು ಕೇಳ್ಬೇಕಾದ್ರೆ ನೀವು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದಾಗೆ ಕೇಳಿ. ವಲ್ಲಭಾಯ್ ಪಟೇಲ್ ಅವ್ರಿಗೆ ಕೇಳ್ಬೇಕು, ಹಿಂದೆ ಮನಮೋಹನ್ ಸಿಂಗ್ ಅವ್ರಿಗೆ ಕೇಳ್ಬೇಕು, ಶಿವರಾಜ್ ಪಾಟೀಲ್ ಅವ್ರಿಗೆ ಕೇಳ್ಬೇಕು, ಇಂದಿರಾ ಗಾಂಧಿ ಅವ್ರಿಗೆ ಕೇಳ್ಬೇಕು, ನೆಹರು ಅವ್ರಿಗೆ ಕೇಳ್ಬೇಕು. ಅವ್ರು ಕೇಳ್ರಿ, ಅವ್ರವ್ರು ತಮ್ಮ ವಿವೇಚನೆಗೆ ಬಂದಾಗ ಸರ್ಕಾರ ನಡೆಸ್ಯಾರ. ಹಿಂಗೆ ನಡೆಸಿರ ತವಾಗ ಹೇಳಕ್ ನಾವಿದ್ರೆ ಕೇಳ್ತಿದ್ದೆ ಅವ್ರಿಗೆ. ಕಾನೂನು ಪ್ರಕಾರ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಅಧಿಕೃತ ಆಹ್ವಾನ ನೀಡಿದ್ರು RSS ಸಂಘಟನೆ. ಸುಳ್ಳ ಅದಂತೂ ಪಕ್ಕಾ ಸುಳ್ಳ. ಅದೇ ಎಂತ ಸುಳ್ಳು ಅಂದ್ರ ನೀರ್ತು ಇದು ಇಲ್ಲ. ಕೆಮ್ಮು ಸುಳ್ಳು ನಾನು ಇವತ್ತು ಎಂಡೋರ್ಸ್ ಮಾಡಿಲ್ಲ. ನೋಡ್ರಿ, ಅವರು ಪವರ್ ಕೊಟ್ಟಿದ್ದಾರೆ, ಅವ್ರಿಗೆ ಗೃಹ ಮಂತ್ರಿ ಮಾಡಿದಾರೆ. ಅದಕ್ಕೆ ಅವ್ರ ಎಂಡೋರ್ಸ್ ಮಾಡ್ತಾರೆ? ಅಲ್ಲ, AICC ಅವ್ರ ಯಾಕೆ ಎಂಡೋರ್ಸ್ ಮಾಡ್ತಾರೆ? ಪವರ್ ಕೊಟ್ಟಿದ್ದಾರೆ, ಗೃಹ ಮಂತ್ರಿ ಮಾಡಿದಾರೆ, ಕೇಳ್ತಾ ಇದ್ದಾರೆ ಅವರು. ಒಂದು ವಿಷಯ ಹೇಳ್ತೀನಿ. ಒಬ್ಬ ಆರೋಪಿ ಅದಾನ, ಅವನಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಮಾಡಿದ ಗೊತ್ತೇನು? ಅವನಿಗೆ ನೋಟಿಸ್ ಕೊಡ್ರಿ ಫಸ್ಟ್ ಅಂತ ಹೇಳ್ಯಾರ. ಹೋಗಿ ಪೊಲೀಸ್ ಹಿಡ್ಕೊಂಡು ಬರುವ ಹಾಗಿಲ್ಲ. ಕಾನೂನದ ಈ ದೇಶದಾಗ ಕಾನೂನು ಪ್ರಕಾರ ಇದೆ. ಅವರು ಮೌಖಿಕವಾಗಿ ಕೇಳಿದಾರೆ. ಈಗ ಅದೇ ಲಿಖಿತವಾಗಿ ಭಾಗವತ್ ಅವ್ರಿಗೆ ಪರಿಸಿದಾರ, ಬರ್ತದ. ನೋಡ್ರಿ, ಇದು ಸಾಮೋಪಾಯ ಒಂದು ಸೌಹಾರ್ದ ಪತ್ರ ಬರೆದು ಕೇಳಿದಾರ ಅವ್ರು. ಏನ್ ತಪ್ಪು ಕೊಡ್ರಲ್ಲ? ಏನ್ ತಪ್ಪದ? 3 ವರ್ಷದ ನಿಮ್ಮ ಆಡಳಿತ ವ್ಯವಸ್ಥೆಯನ್ನ ಡೈವರ್ಟ್ ಮಾಡೋ ದೃಷ್ಟಿಕೋನದಲ್ಲಿ ಈ ವಿಷಯವನ್ನ ಎಬ್ಬಿಸಿ ಕಾಂಗ್ರೆಸ್ ಸರ್ಕಾರ ನೆಪ ಹೊಡ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಅಲ್ಲ, ಅವ್ರದ್ದು ಇರ್ಬೋದು. ಅದೇ ಅವ್ರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯ. ನಾವು ಸಂವಿಧಾನಬದ್ಧವಾಗಿ ಸರ್ಕಾರ ನಡೆಸೋದು ನಮ್ ಕೆಲಸ. ಅವ್ರು ನಮ್ ಗೃಹ ಮಂತ್ರಿಗಳು ಮಾಡ್ತಾ ಇದಾರೆ ಅಷ್ಟೇ. ಅವ್ರು ಬಿಜೆಪಿ ಅವ್ರು ಹೇಳ್ದಂಗ ಆಡಳಿತ ನಡೆಸಲಿಕ್ಕೆ ಆಗುದಿಲ್ಲ. ಬಿಜೆಪಿ ಆಡಳಿತ, ಕಾಂಗ್ರೆಸ್ ಹೇಳೋದಂಗ ಆಡಳಿತ ನಡೆಯಂಗಿಲ್ಲ. ಅವ್ರವ್ರು ನಮ್ಮ ಕಾನೂನುಬದ್ಧವಾಗಿ ಅವ್ರ ಯೋಚನೆ ಬಿಟ್ಟಂಗೆ ನಡೆಸ್ತಾರ. ಈಗ
ಅವ್ರು ಏನ್ ಮಾಡಕತ್ತಾರ ತಪ್ಪದ ಅಂತ ಇಂಡೈರೆಕ್ಟ್ಲಿ ಹೇಳತ್ತಾರ ಆಲ್ರೆಡಿ. ಯಾರು ಹೇಳಕತ್ತಾರೆ? ಯಾರು RSS ನಾನು ರೆಕಾರ್ಡ್ ಇದೆ ನನ್ನ ಕಡೆ ನೋಡಿ. RSS ಇದ್ದವ್ರನ್ನು ನೋಂದಣಿ ಮಾಡಿಸ್ಬೇಕು, ಇದು ತಪ್ಪದಂತ ಹೇಳ್ತಾ ಇದ್ದಾರೆ. ನಾವು ವಿಡಿಯೋ ತೋರಿಸ್ತೀನಿ, ಅದಕ್ಕೆ ವೇಳೆ ಇರುದಿಲ್ಲ. ಈಗ 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 ಮೋಹನ್ ಭಾಗವತ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾವು, ಗೃಹ ಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಒಂದ್ ವೇಳೆ ಕೊಡದೇ ಇದ್ರೆ ಎರಡನೇ ಹಂತಕ್ಕೆ ಏನ್ ಕ್ರಮ ತಗೋತಾರ ನಮ್ ಗೃಹ ಮಂತ್ರಿಗಳು ನಿರ್ಣಯ ಮಾಡ್ತಾರೆ. ತಾಕತ್ತಾಟ ದಮ್ ಇತ್ತಂದ್ರ ಈ ಎರಡು ವರ್ಷನ್ಯಾಗ ಅವ್ರು ಈ ರಾಜ್ಯದಲ್ಲಿ ಪಥಸಂಚಲನ ಮಾಡಿ ತೋರಿಸ್ರಿ, ಅವ್ರ ಉತ್ತರ ಕೊಡ್ತಾರ. ಬರ್ರಿ ಭಂಡಾರ ಸರ್ ಜರ ಮುಂದೆ ಬರ್ರಿ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಎಲೆಕ್ಷನ್ ಏನಾಗಿದೆ ಮಾಡಿಸ್ತಾರ ನಾವು ಒಮ್ಮೆ ಈಗ ಸದ್ನೇ ಈಗ ಸೌಹಾರ್ದಯುತ ಪತ್ರ ಬರ್ದಾರ, ಸಂಘಕ್ಕೆ ಕೈ ಹಾಕ್ಯಾರ. ಸೌಹಾರ್ದಯುತ ಪತ್ರ ಬರ್ದಾರ. ನ್ಯಾಷನಲ್ ಇಶ್ಯೂನೇ ಆಗ್ಯದ ಈಗ ಇದು. ಪುರುಷೋತ್ತಮ ಅವ್ರು ಏನೋ ಕೇಳಿದ್ರಲ್ಲ, ನಿರ್ಬಂಧ ತಗೋಬಾರ್ದಿಲ್ಲ. ತಡ್ರಿ ಇಲ್ಲಿ ಕೇಳ್ರಿ ಅವ್ ಕರೆಕ್ಟ್. ನೀವು ಪ್ರಶ್ನೆ ಬಹಳ ಚಲೋ ಅದ. ಅವಾಗ ಯಾಕೆ ನಿರ್ಬಂಧದ ಹಿಂತಕೊಂಡ್ರ ಕೇಳ್ತಾ ಇದ್ದೀರಿ, ಹೌದಿಲ್ಲ? ಇವರು ರಿಕ್ವೆಸ್ಟ್ ಮಾಡಿದ್ರು, ನಾವು ಇನ್ನು ಮೇಲೆ ಯಾರು ವಲ್ಲಭಾಯ್ ಪಟೇಲ್ ಅವ್ರ ಮುಂದೆ ಹೋಗಿ ರಿಕಾರ್ಡ್ ಇದೆ ಇದು, ನಾವು ಇನ್ನು ಮೇಲೆ ಸಂವಿಧಾನಬದ್ಧವಾಗಿರ್ತೀವಿ, ನಾವು ಇಂಥವೆಲ್ಲ ಯಾವುದು ಮಾಡಲ್ಲ ಅಂತ ಹೇಳಿ ಇವರು ಬರ್ಕೊಟ್ಟಿದ್ದಾರೆ. ಅಲ್ಲಿ ಬರೆಸ್ಕೊಂಡು ನಿರ್ಬಂಧ ಹಿಂತಕೊಂಡ್ರೆ ಕೇಳ್ರಿ, ಸಾವರ್ಕರ್ ಅವ್ರು ಹೊರಗೆ ಬರ್ತಿದ್ದಿಲ್ಲ. ಒಂದ್ ವೇಳೆ ಹಂಗ ಕ್ಷಮಾಪಣೆ ಕೊಟ್ರು ಹೊರಗೆ ಬಿಟ್ರು, ಹೊರಗೆ ಆಗ್ಬಿಟ್ರು ಅವ್ರಿಗೆ ಕೇಳಿದ್ರ ಒಂದ್ ನಿಮಿಷ ಹೇಳಿದ್ದಾರೆ. ಪುರುಷೋತ್ತಮ ಹೇಳ್ತೀನಿ ಮುಂದ. ಸಂವಿಧಾನ ಪ್ರಕಾರ ಬರ್ಸ್ಕೊಂಡ್ ಕೊಟ್ರು ಅಂದ್ರೆ ಸಂವಿಧಾನ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮ್ಗೆ ನಾವು ನಿರ್ಬಂಧ ಹೌದಾ? ಅದೇ ಹಾಳು ಹೇಳ್ದಲ್ಲ, ನೀರವ್ರಿಗೆ ಕೇಳ್ಬೇಕದು ಯಾಕೆ ಹಂಗ ಮಾಡಿದ್ರ ಇಲ್ಲ ಖರೇನೆ ಅವ್ರಿಗೆ ಕೇಳ್ಬೇಕಲ್ಲ. ನೀರವ್ರ ಪ್ರಶ್ನೆ ನನಗ್ ಕೇಳಿದ್ರೆ ಏನ್ ಹೇಳುದು? ಪುರುಷೋತ್ತಮರ ಮುಂದೆ ಅಲ್ಲಿ ಹೋಗ್ತೀವಲ್ಲ ಅಲ್ಲೇ ಕೇಳೋಣಂತ ಎಲ್ಲಾರು. ಯಾರು ಏನ್ ಹಿಂಗ ಹೇಳಿದ್ರೆ ಏನ್ ಒಪ್ಕೊಂಡಿತ್ತೇನೋ ಬಿಟ್ಟಿತ್ತೇನೋ, ಏನ್ ಹಂಗ ಮಾತಾಡೋದಂದ್ರೆ ಹೆಂಗ್ ಹೇಳುದು? ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.